ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ನಗರದ ಅಂಬಾರಿ ಪ್ಯಾಲೇಸ್ನಲ್ಲಿ ಜಿಲ್ಲಾ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ನಡೆದ ಸ್ವಾಭಿಮಾನಿ ಜನಜಾಗೃತಿ ಸಮಾವೇಶ. ಸಂವಿಧಾನಬದ್ಧ ಹಕ್ಕುಗಳಿಗಾಗಿ ಸಂಘಟಿತರಾಗಿ ಸಚಿವ ಎಚ್.ಸಿ. ಮಹದೇವಪ್ಪ ಕರೆ. ಗೋಪಸಂದ್ರ ಕೆರೆ ಮತ್ತು ಯುಜಿಡಿಯಿಂದ ಅಕ್ರಮವಾಗಿ ಮೋಟಾರ್ ಮತ್ತು ಪೈಪ್ಲೈನ್ ಅಳವಡಿಕೆ, ದಿಢೀರ್ ಕಮಿಷನರ್ ದಾಳಿ. ದೇವನಹಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ವಿವಿಧ ಮೋರ್ಚಾಗಳಿಗೆ ನೂತನ ಪದಾಧಿಕಾರಿಗಳ ನೇಮಕ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರದ ಅಂಬಾರಿ ಪ್ಯಾಲೇಸ್ನಲ್ಲಿ ಜಿಲ್ಲಾ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ನಡೆದ ಸ್ವಾಭಿಮಾನಿ ಜನಜಾಗೃತಿ ಸಮಾವೇಶ ಛಲವಾದಿ ಹೊಲೆಯ ಬಲಗೈ ಸಮುದಾಯದ ಅಭೂತಪೂರ್ವ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು. ಜಿಲ್ಲೆಯ 8 ತಾಲೂಕುಗಳಿಂದ ಆಗಮಿಸಿದ್ದ ಸಾವಿರಾರು ಮಂದಿ ಸಮುದಾಯದ ಬಂಧುಗಳು ಒಂದೇ ವೇದಿಕೆಯಲ್ಲಿ ಸೇರಿ ಏಕತೆಯ ಸಂದೇಶ ಸಾರಿದರು. ಏಡುಕೊಂಡಲು ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಸಂಸ್ಥಾಪಕ ಅಧ್ಯಕ್ಷ ಟಿ. ಶ್ರೀನಿವಾಸಪ್ಪ ಅವರ ನೇತೃತ್ವದಲ್ಲಿ ನಡೆದ ಸಮಾವೇಶದಲ್ಲಿ 5,000ಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಸ್ವಾಭಿಮಾನ, ಸಂವಿಧಾನಬದ್ಧ ಹಕ್ಕುಗಳು, ಸಾಮಾಜಿಕ ಸಂಘಟನೆ ಹಾಗೂ ರಾಜಕೀಯ ಸಬಲೀಕರಣದ ಕುರಿತು ನಾಯಕರು ಕರೆ ನೀಡಿದರು. ಜಿಲ್ಲಾ ಬಲಗೈ ಜಾತಿಗಳ ಒಕ್ಕೂಟದ ಸಲಹಾ ಸಮಿತಿಯ ಅಧ್ಯಕ್ಷ ಏಡುಕೊಂಡಲು ಶ್ರೀ ಶ್ರೀನಿವಾಸಪ್ಪ ಮಾತನಾಡಿ, ಬಲಗೈ ಜಾತಿಗಳಲ್ಲಿ ಜಾಗೃತಿ ಮೂಡಿಸಿ ಸಮಾಜವನ್ನು ಸಂಘಟಿಸುವ ಉದ್ದೇಶದಿಂದ ಈ ಸಮಾವೇಶ ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮಕ್ಕೆ ಜನರನ್ನು ಹಣ ನೀಡಿ ಕರೆತರಲಾಗಿದೆ ಎಂಬ ಆರೋಪಗಳಿಗೆ ತಿರುಗೇಟು ನೀಡಿದ ಅವರು, ಇಲ್ಲಿರುವ 5,000ಕ್ಕೂ ಹೆಚ್ಚು ಜನರೇ ಸಾಕ್ಷಿ, ಯಾರಿಗೂ ನಯಾ ಪೈಸಾ ಹಣ ನೀಡಿಲ್ಲ. ತಾಲೂಕು ಘಟಕಗಳ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರ ಶ್ರಮ, ಸಮುದಾಯದ ಮೇಲಿನ ಪ್ರೀತಿ ಮತ್ತು ಸಹಕಾರದಿಂದಲೇ ಈ ಜನಸಾಗರ ಸೇರಿದೆ. ಸಮುದಾಯವನ್ನು ನನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವುದಿಲ್ಲ. ಸಾಧ್ಯವಾದಷ್ಟು ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಸಮುದಾಯವನ್ನು ಮೇಲಕ್ಕೆತ್ತಲು ಶ್ರಮಿಸುತ್ತೇನೆ ಎಂದರು. ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಚಿಕ್ಕಬಳ್ಳಾಪುರದಲ್ಲಿ ಅಂಬೇಡ್ಕರ್ ವಾದಿಗಳ ಬೃಹತ್ ಸ್ವಾಭಿಮಾನಿ ಸಮಾವೇಶ ನಡೆಯುತ್ತಿರುವುದು ಸಂತಸದ ಸಂಗತಿ ಎಂದರು. 1985ರಲ್ಲಿ ಮೊದಲ ಬಾರಿಗೆ ಶಾಸಕನಾದ ಬಳಿಕ ಕೋಲಾರ ಚಿಕ್ಕಬಳ್ಳಾಪುರ ಭಾಗದೊಂದಿಗೆ ನಮ್ಮ ನಂಟು ಬೆಳೆದಿದ್ದು, ಈ ನೆಲವು ಸಾಮಾಜಿಕ ಹೋರಾಟಗಳ ತವರೂರು ಎಂದು ಹೇಳಿದರು. ಜಾತಿ ಭೇದ ಮರೆತು ಅಸ್ಪೃಶ್ಯ ಸಮುದಾಯಗಳನ್ನು ಒಗ್ಗೂಡಿಸುವ ಕೆಲಸ ಸಂಘಟನೆಗಳು ಮಾಡಬೇಕೆಂದು ಕರೆ ನೀಡಿದರು. ನ್ಯಾಯ, ಸಮಾನತೆ ಮತ್ತು ಅಭಿವೃದ್ಧಿಯ ಪರ ನಿಲ್ಲುವ ಪ್ರತಿಯೊಬ್ಬರೂ ಅಂಬೇಡ್ಕರ್ ವಾದಿಗಳೇ ಆಗಿದ್ದು, ಸಂವಿಧಾನ ಎಲ್ಲರನ್ನೂ ಭಾರತದ ಪ್ರಜೆಗಳೆಂದು ಗುರುತಿಸಿದರೂ ಇಂದಿಗೂ ಜಾತಿಯ ಆಧಾರದ ಮೇಲೆ ಗುರುತಿಸುವ ಮನಸ್ಥಿತಿ ಮುಂದುವರೆದಿರುವುದು ವಿಷಾದನೀಯ ಎಂದು ಹೇಳಿದರು. ಸಂವಿಧಾನಬದ್ಧ ಹಕ್ಕುಗಳನ್ನು ಪಡೆಯಲು ಸಂಘಟಿತರಾಗುವುದು ಅನಿವಾರ್ಯ. ಮತೀಯತೆ ಮತ್ತು ಕೋಮುವಾದ ಸಂವಿಧಾನ ವಿರೋಧಿ ಶಕ್ತಿಗಳಾಗಿದ್ದು, ಅವುಗಳ ವಿರುದ್ಧ ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕಿದೆ ಎಂದು ತಿಳಿಸಿದರು. 1924ರಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸ್ಥಾಪಿಸಿದ ಬಹಿಷ್ಕೃತ ಹಿತಕಾರಣಿ ಸಭೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದ ಮೂಲಕ ಹಕ್ಕುಗಳಿಗಾಗಿ ಹೋರಾಡಿತು. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಿಗೆ ಭದ್ರತೆ ನೀಡಿದರೂ ಅವುಗಳನ್ನು ಸಂಪೂರ್ಣವಾಗಿ ಜಾರಿಗೊಳಿಸುವಲ್ಲಿ ವಿಫಲವಾಗಿರುವುದರಿಂದ ಅನ್ಯಾಯ ಮುಂದುವರೆದಿದೆ ಎಂದು ಆರೋಪಿಸಿದರು. ಸಂವಿಧಾನ ಬದಲಾವಣೆ ಕುರಿತು ಮಾತನಾಡುತ್ತಿದ್ದವರನ್ನು ಸಂವಿಧಾನವನ್ನು ಗೌರವಿಸುವಂತೆ ಮಾಡಿದ್ದೇವೆ ಎಂದು ಹೇಳಿದ ಅವರು, ಪಂಚವಾರ್ಷಿಕ ಯೋಜನೆ, ಬಾಕ್ರಾ ನಾಂಗಲ್ ಅಣೆಕಟ್ಟು, ರಾಜತಾಂತ್ರಿಕ ದೂರದೃಷ್ಟಿ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಅಂಬೇಡ್ಕರ್ ಅವರ ಚಿಂತನೆ ದೇಶಕ್ಕೆ ದಿಕ್ಕು ತೋರಿಸಿದೆ ಎಂದರು. ರಾಜರು ಇನ್ನು ಮುಂದೆ ಅರಮನೆಗಳಲ್ಲಿ ಹುಟ್ಟುವುದಿಲ್ಲ, ಮತಗಟ್ಟೆಗಳಲ್ಲಿ ಹುಟ್ಟುತ್ತಾರೆ ಎಂಬ ಅಂಬೇಡ್ಕರ್ ಅವರ ಮಾತನ್ನು ಉಲ್ಲೇಖಿಸಿದ ಅವರು, ಅಧಿಕಾರ ಯೋಗ್ಯ ಮತ್ತು ಸಮರ್ಥರ ಕೈಯಲ್ಲಿರಬೇಕು, ಮತವನ್ನು ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರದು ಎಂದು ಕರೆ ನೀಡಿದರು. ಅಲ್ಪಸಂಖ್ಯಾತರು ಮತ್ತು ದಲಿತರ ಹಕ್ಕುಗಳಿಗೆ ಧಕ್ಕೆ ತರುವ ಯಾವುದೇ ಬೆಳವಣಿಗೆ ಬಗ್ಗೆ ಸಮಾಜ ಎಚ್ಚರಿಕೆಯಿಂದ ಇರಬೇಕು ಎಂದು ಹೇಳಿದ ಅವರು, ಸಿಂಗಟಕದ್ರೇನಹಳ್ಳಿ ಭೂ ಸಮಸ್ಯೆ ಪರಿಹಾರಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ತಿಳಿಸಿದರು. ಜಿಲ್ಲೆಯಲ್ಲಿ ಭೂಮಿ ಸಂಬಂಧಿತ ಸಮಸ್ಯೆಗಳ ವಿರುದ್ಧ ಸಂಘಟಿತ ಹೋರಾಟ ನಡೆಸಲು ಸಮುದಾಯದ ಒಗ್ಗಟ್ಟು ಅಗತ್ಯ ಎಂದು ಹೇಳಿದರು. ಕಾರ್ಯಕ್ರಮದ ಆರಂಭದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರ ನಿಧನಕ್ಕೆ ಸಂತಾಪ ಸೂಚಿಸಲಾಯಿತು. ಬಳಿಕ ಮಹದೇವಪ್ಪ ಅವರು ಚೆನ್ನಮ್ಮ ಅವರೊಂದಿಗಿನ ತಮ್ಮ ಆತ್ಮೀಯ ಒಡನಾಟವನ್ನು ಸ್ಮರಿಸಿದರು.
ಒಟ್ಟಾರೆ ಬಲಗೈ ಜಾತಿಗಳ ಒಕ್ಕೂಟ ಆಯೋಜಿಸಿದ್ದ ಸ್ವಾಭಿಮಾನಿ ಜನಜಾಗೃತಿ ಸಮಾವೇಶವು ಸಮುದಾಯದ ಅಭೂತಪೂರ್ವ ಒಗ್ಗಟ್ಟು, ಸ್ವಾಭಿಮಾನ ಮತ್ತು ಸಂಘಟನಾ ಶಕ್ತಿಯ ಪ್ರದರ್ಶನವಾಗಿ ರೂಪುಗೊಂಡಿದ್ದು ಅಂಬಾರಿ ಪ್ಯಾಲೇಸ್ ಆವರಣ ಜನಸಾಗರದಿಂದ ಕಂಗೊಳಿಸಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ಪದಾಧಿಕಾರಿಗಳು, ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಸಾವಿರಾರು ಸಮುದಾಯದ ಸದಸ್ಯರು ಭಾಗವಹಿಸಿದ್ದರು. ನಾವು ಬಲವಂತ ಮಾಡಲತ್ತೇವೆ. ಸರ್ ಚೆನ್ನಮ್ಮ ಅತ್ಯಂತ ಸರಳ ಸಜ್ಜನಿಕೆಯ ಮಹಿಳೆ, ಶ್ರೇಷ್ಠ ಮಹಿಳೆ. ಅವರು ಇಡೀ ದೇವೇಗೌಡರ ರಾಜಕೀಯ ಬೆಳವಣಿಗೆ ಬೆನ್ನೆಲುಬು ಚೆನ್ನಮ್ಮ. ಅವರು ನಮ್ಮೆಲ್ಲ ಮಕ್ಕಳ ಥರ ನೋಡ್ತಾಯಿದ್ರು, ಪ್ರೀತಿ ಮಾಡ್ತಾಯಿದ್ರು. ಅವರಿಗೆ ತಾರತಮ್ಯ ಗೊತ್ತಿಲ್ಲ. ನಾನು ಮುಖ್ಯಮಂತ್ರಿ ಹೆಂಡತಿ ಪ್ರೇಮಿ ಸೆಂಟರ್ನೇ ಗೊತ್ತಿಲ್ಲ. ಅಷ್ಟು ಸರಳತೆ, ಅಷ್ಟು ನೈಜವಾದಂಥ ಬದುಕು. ಅವರನ್ನು ಕಳ್ಕೊಂಡು ನಮಗೂ ದುಃಖ ಆಗುತ್ತೆ. ನಮ್ಮನ್ನ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಅವ್ರ ಮನೇಲಿ ಫಂಕ್ಷನ್ ಆಗಿತ್ತು, ನಾನು ಹೋಗಿದ್ದೆ ವಿಶ್ ಮಾಡೋಕ್ಕೆ. ಆದಮೇಲೆ ಮನೆಗೆ ಕೊಟ್ಟಿದ್ದು ಫೋನ್ ಮಾಡಿದ್ರು, ನೀನು ಊಟ ಮಾಡಿದೆ ಊಟಕ್ಕಿದ್ದೀರಿ, ವಾಪಸ್ಸು ಊಟ ಮಾಡಿ ಅಂತ ಒಂದು ಶ್ರೇಷ್ಠ ಮಹಿಳೆ, ಸಾರ್ಥಕವಾದಂಥ ಜೀವನ ನಡೆಸಿದ್ದಾರೆ. ಅವರು ಎಲ್ಲ ಮಹಿಳೆಯರಿಗೆ ಆದರ್ಶ. ಚಿಂತಾಮಣಿ ನಗರದ ಗೋಪಸಂದ್ರ ಕೆರೆಯ ಬಳಿ ಯುಜಿಡಿ ಮ್ಯಾನ್ ಹೋಲ್ಗಳಿಗೆ ಮರಳು ಮೂಟೆಗಳನ್ನ ಅಡ್ಡ ಹಾಕಿ ಪೈಪ್ಗಳ ಮೂಲಕ ಕೊಳಚೆ ನೀರನ್ನ ಹರಿಸಿಕೊಳ್ಳುವವರ ವಿರುದ್ಧ ಕಾನೂನಿನಂತೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೌರಾಯುಕ್ತ ಜಿಎನ್ ಚಲಪತಿ ತಿಳಿಸಿದರು. ಗೋಪಸಂದ್ರ ಕೆರೆ ಮತ್ತು ಸಮೀಪದ ಮ್ಯಾನ್ ಹೋಲ್ ಹಾಕಿದ್ದ ಪೈಪ್ಗಳು ಮತ್ತು ಮೋಟಾರನ್ನು ವಶಪಡಿಸಿಕೊಂಡು ಮಾತನಾಡಿದರು. ನಗರದ ಯುಜಿಡಿ ನೀರನ್ನು ಗೋಪಸಂದ್ರ ಕೆರೆಗೆ ಹರಿಸಬಾರದು, ಕೆರೆಯನ್ನು ಉತ್ತಮ ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಎಂದು ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಕಾಳಜಿಯಿಂದ ಎಸ್ಇಪಿ ಸ್ಥಾಪಿಸಿ ನೀರನ್ನು ಅದಕ್ಕೆ ಹರಿಸಲಾಗುತ್ತಿದೆ. ಕೆಲವರು ಯುಜಿಡಿ ಮ್ಯಾನ್ ಹೋಲ್ಗಳಿಗೆ ಕಲ್ಲುಗಳನ್ನು ಮತ್ತು ಮರಳು ಮೂಟೆಗಳನ್ನು ಹಾಕಿ ನೀರು ಮುಂದಕ್ಕೆ ಹರಿಯದಂತೆ ಮಾಡಿ ಪೈಪ್ಗಳ ಮೂಲಕ ಜಮೀನುಗಳಿಗೆ ಹರಿಸಿಕೊಳ್ಳುತ್ತಿರುವ ದೂರುಗಳು ಬಂದಿವೆ ಎಂದು ತಿಳಿಸಿದರು. ಕಲ್ಲು ಮತ್ತು ಮರಳು ಮೂಟೆಗಳನ್ನು ಅಡ್ಡ ಹಾಕುವುದರಿಂದ ಕೊಳಚೆ ನೀರು ಮುಂದಕ್ಕೆ ಹರಿಯದೆ ಇಡೀ ಯುಜಿಡಿ ಸಿಸ್ಟಮ್ ಹಾಳಾಗುತ್ತದೆ. ಪೈಪ್ಗಳು ಕೊಳಚೆ ನೀರಿನಿಂದ ತುಂಬಿಕೊಂಡು ಮ್ಯಾನ್ ಹೋಲ್ಗಳ ಮೂಲಕ ನೀರು ರಸ್ತೆಗಳಿಗೆ ಚಿಮ್ಮುತ್ತಿದೆ. ರಸ್ತೆಗಳು ಹಾಗೂ ಸುತ್ತಮುತ್ತಲಿನವರಿಗೆ ದುರ್ವಾಸನೆ ಬೀರುತ್ತದೆ ಎಂದರು. ಕೆರೆಗೆ ಹರಿಸಿಕೊಂಡು ಕೆರೆಯಿಂದ ಪಂಪ್ ಮೋಟಾರ್ ಅಳವಡಿಸಿಕೊಂಡು ಜಮೀನುಗಳಿಗೆ ಹರಿಸಿಕೊಳ್ಳುತ್ತಿರುವುದು ಕಂಡುಬಂದಿದೆ. ನಗರಸಭೆಯ ಸಿಬ್ಬಂದಿ ಪಂಪ್ ಮತ್ತು ಮೋಟಾರ್ ಹಾಗೂ ಪೈಪ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿ ಎಫ್ಐಆರ್ ದಾಖಲಿಸಲಾಗುವುದು. ನಗರಸಭೆ ವ್ಯಾಪ್ತಿಯಲ್ಲಿದ್ದರೆ ನಾನೇ ದೂರು ದಾಖಲಿಸುತ್ತೇನೆ, ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೂಲಕ ದೂರು ದಾಖಲಿಸಲಾಗುವುದು ಎಂದು ಹೇಳಿದರು. ಉಲವಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಮಾತನಾಡಿ, ಯುಜಿಡಿ ನೀರಿಗೆ ಪಂಪ್ಗಳು ಅಳವಡಿಸಿಕೊಂಡಿರುವ ಮಾಹಿತಿ ದೊರೆತ ಕೂಡಲೇ ನಗರಸಭೆಯ ಪೌರಾಯುಕ್ತರ ಗಮನಕ್ಕೆ ತಂದಿದ್ದೇನೆ. ಹಿರಿಯ ಅಧಿಕಾರಿಗಳ ಆದೇಶದಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಗೋಪಸಂದ್ರ ಕೆರೆ ಒಳಗಡೆ ನಮ್ಮದು ಏನು ನೀರನ್ನು ಕಲುಷಿತ ನೀರು ಹೋಗಬಾರ್ದು ಅಂತ ನಾವು ಕ್ಲೋಸ್ ಮಾಡಿಸಿ ಸುಮಾರು ಎಲ್ಲ ಹೊಸ ಮ್ಯಾನ್ಯುವಲ್ಗಳನ್ನು ಮಾನ್ಯ ಶಾಸಕರು ಅವರೇ ಖುದ್ದು ನಿಂತು ಅದನ್ನೆಲ್ಲ ಮಾಡಿಸಿದ್ದಾರೆ. ಉದ್ದೇಶ ಒಂದೇ, ಕಲುಷಿತ ನೀರು ಒಳಗಡೆ ಹೋಗ್ಬಾರ್ದು, ಅದನ್ನು ರಿನೋವೇಟ್ ಮಾಡಬೇಕು, ಪ್ರವಾಸಿ ತಾಣ ಮಾಡಬೇಕು ಅಂತ. ಸೊ ಇಲ್ಲಿ ಕೆಲವರು ಯಾರೋ ಗೊತ್ತಿಲ್ಲದವರು ಇಲ್ಲ ಗೋಪಸಂದ್ರ ನಾಗರಿಕರು ಅಂತ ಹೇಳ್ತಾರೆ. ಇಲ್ಲಿ ಅವರ ರಸ್ತೆಗೆ, ಅವರ ಒಂದು ತೋಟಕ್ಕೆ ಇಲ್ಲಿರುವಂಥ ಕಲುಷಿತ ನೀರು ಕೆರೆಗೆ ಬಿಟ್ಕೊಂಡು, ಇಲ್ಲ ಅಂತಂದರೆ ಇಲ್ಲಿ ಮ್ಯಾನ್ಯುವಲ್ ಹೋಗಿದೆ ನಮ್ಮದು, ಇಲ್ಲೇ ಪಾಸ್ ಆಗಿದೆ, ಅದನ್ನು ಒಡೆದು ಮೇಲ್ಗಡೆ ಮುಚ್ಚಳ ಎಲ್ಲ ತೆಗೆದು ಅದನ್ನ ನೇರವಾಗಿ ಪಂಪ್ ಹಾಕ್ಕೊಂಡು ಅಕ್ರಮವಾಗಿ ವಿದ್ಯುತ್ ಸಹ ತಗೊಂಡು ನಮ್ಮ ಅನಧಿಕೃತವಾಗಿ ಈ ಥರ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಇದು ಸಹ ಪ್ರಾಣಿಗಳ ಮೇಲೂ ಸಹ ಒಂದು ಪರಿಣಾಮ ಬೀರ್ತದೆ. ಜೊತೆಗೆ ನಮಗೆ ಅಲ್ಲಿ ಯುಜಿಡಿ ಎಲ್ಲ ಕಡೆನೂ ಚೌಕ್ ಆಗ್ತದೆ ಸಿಟಿ ಒಳಗಡೆ. ಏನಂದರೆ ಒಳಗಡೆ ಕಲ್ಲು ಮತ್ತು ಮರಳು ಮೂಟೆಗಳು ಹಾಕ್ಬಿಟ್ಟು ಒಳಗಡೆ ಕ್ಲೋಸ್ ಮಾಡಿದ್ದಾರೆ. ಅದನ್ನು ಕೂಡಲೇ ನನಗೆ ಈ ಪಂಚಾಯತಿ PDO ಅವರು ಬೆಳಗ್ಗೆ ನನಗೆ ಕಾಲ್ ಮಾಡಿ, ಸರ್ ಈ ಥರ ಆಗ್ತಾ ಇದೆ, ನಮ್ಮದು ಚೌಕ್ ಆಗ್ತಾಯಿದೆ, ಸಿಟಿ ಒಳಗಡೆ ಆಗ್ತಾಯಿದೆ ನೋಡಿ ಅಂದಾಗ ನಾನೇ ಖುದ್ದು ಪರಿಶೀಲನೆ ಮಾಡೋಣ ಅಂತ ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಹೋಗಿ ಚೆಕ್ ಮಾಡಿ ಅಂದಿದ್ದಾರೆ. ಸೊ ಆಡಳಿತಾಧಿಕಾರಿಗಳು ಅವರೇ ಇರೋದ್ರಿಂದ ಅವ್ರ ನಿರ್ದೇಶನದಂತೆ ಬಂದು ಚೆಕ್ ಮಾಡಿದಾಗ ಮರಳು ಮೂಟೆಗಳು ಮತ್ತು ಹಾಕೆಲ್ಲ ಡ್ಯಾಮೇಜ್ ಮಾಡ್ತಾ ಕಂಡು ಬಂದಿದೆ. ಸುಮಾರು ಪೈಪ್ಸು ಮತ್ತು ಮೋಟ್ರ್ ಎಲ್ಲನೂ ಸೀಸ್ ಮಾಡಿದ್ವಿ. ಈಗಾಗಲೇ ಬೆಸ್ಕಾಂ ಅಧಿಕಾರಿಗಳ ಗಮನಕ್ಕೂ ಸಹ ತಂದಿದ್ದೇನೆ. ಸೊ ನೋಡ್ಬೇಕು, ಈಗ ಇದು ನನ್ನ ಲಿಮಿಟ್ಸ್ಗೆ ಬಂದರೆ ನಾನು FIR ಮಾಡ್ತೀನಿ, ಇಲ್ಲ ಅಂತಂದರೆ ಕನ್ಸರ್ನ್ PDO ಅವ್ರಿಗೆ ಹೇಳಿದ್ದೀನಿ, ಅವರು ಇದನ್ನು FIR ಮಾಡ್ತಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ.
ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ದೇವನಹಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ವಿವಿಧ ಮೋರ್ಚಾಗಳಿಗೆ ನೂತನ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮ ನಡೆಯಿತು. ತಾಲೂಕು ಮಂಡಳ ಅಧ್ಯಕ್ಷ ಅಂಬರೀಶ್ ಗೌಡ ಅಧ್ಯಕ್ಷತೆಯಲ್ಲಿ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣಪ್ಪ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು. ದೇವನಹಳ್ಳಿ ಪಟ್ಟಣದ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ವಿವಿಧ ಮೋರ್ಚಾಗಳ ನೂತನ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಹಿಳಾ ಮೋರ್ಚಾ ತಾಲೂಕು ಅಧ್ಯಕ್ಷ ವಿಜಯ ರಾಘವೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಮಹಿಳಾ ಮೋರ್ಚಾದ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಅಧ್ಯಕ್ಷ ಬಿಟಿ ಅನಿಲ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಮಿಕ ಪ್ರಕೋಷ್ಠದ ಪದಾಧಿಕಾರಿಗಳ ನೇಮಕ ನಡೆಯಿತು. ಇದೇ ವೇಳೆ ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ಮೋಹನ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಯುವ ಮೋರ್ಚಾದ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ದೇವನಹಳ್ಳಿ ತಾಲೂಕು ಮಂಡಲ ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ಭಾರತೀಯ ಜನತಾ ಪಾರ್ಟಿಯನ್ನು ಉತ್ತಮ ರೀತಿಯಲ್ಲಿ ಸಂಘಟಿಸಿ ಪಕ್ಷದ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕಾರ್ಯೋನ್ಮುಖರಾಗಬೇಕು. ಪಕ್ಷದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸಂಘಟನೆಯನ್ನು ಬಲಪಡಿಸಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ, ತಾಲೂಕು ಉಪಾಧ್ಯಕ್ಷ ಬಿದಲೂರು ತಮ್ಮಯ್ಯ, ಮನ್ ಕಿ ಬಾತ್ ತಾಲೂಕು ಸಂಚಾಲಕ ಅರವನಹಳ್ಳಿ ವೆಂಕಟೇಗೌಡ, ನಾಗರಾಜ್, ವಾಲೆ ಮಂಜುನಾಥ್, ಗಣೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತಾಲೂಕು ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಯಶೋಧ, ನಯನ ಸೇರಿದಂತೆ ಪಕ್ಷದ ವಿವಿಧ ಮೋರ್ಚಾಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮನೆಯಲ್ಲಿ ನಡೆಸಿದ ಮೇಲೆ ದೇಶ ನಡೆಸೋದು ಹೆಣ್ಮಕ್ಳಿಗೆ ಯಾವುದೇ ದೊಡ್ಡ ವಿಚಾರ ಅಲ್ಲ. ಹಾಗಾಗಿ ಎಲ್ಲವೂ ಕೂಡ ಸರಿದೋಗಿ ನಾವು ಯಾಕೆ ನಡ್ಕೋಬೇಕು, ಯಾಕೆ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇವತ್ತು ಈ ರಾಷ್ಟ್ರದ ರಾಷ್ಟ್ರಪತಿಗಳು ಕೂಡ ದ್ರೌಪದಿ ಮುರ್ಮುಜಿಯವರು. ಹಾಗಾಗಿ ಈ ದೇಶದ ಮೊದಲನೇ ಮಹಿಳೆ, ಮೊದಲನೇ ಪ್ರಜೆ ಯಾರಂದ್ರೆ ಅದು ದ್ರೌಪದಿ ಮುರ್ಮು ಅವರು. ಹಾಗಾಗಿ ಇವತ್ತು ನೀವು ಯಾರು ಜವಾಬ್ದಾರಿ ತಗೊಂತೀರಾ, ಮುಂದಿನ ದಿನಗಳಲ್ಲಿ ಕೂಡ ಶ್ರೀ ನರೇಂದ್ರ ಮೋದಿಜಿಯವರು 33% ಮಹಿಳೆಯರಿಗೆ ಎಲ್ಲದರಲ್ಲೂ ಕೂಡ ಇರಲೇಬೇಕು ಅಂತ ಹೇಳಿ ಇನ್ನೇನೀಗ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗ್ತಿದೆ, ಬಿಲ್ ಪಾಸ್ ಮಾಡಲಿಕ್ಕೆ ಎಲ್ಲ ಬಹುಮತದ ಕ್ರೋಢೀಕರಣ ಮಾಡ್ತಾ ಇದ್ದಾರೆ ಈಗಾಗಲೇ. ಹಾಗಾಗಿ ಅವೆಲ್ಲ ಭಾರತನ ನಡೆಸ್ತಾರಂತಹ ಆ ಹೆಣ್ಮಕ್ಳ ಸಾಲಿಗೆ ನೀವು ಕೂಡ ನಮ್ಮ ತಾಲೂಕಲ್ಲಿ ಸೇರಲಿ ಅಂತ ಹೇಳಿ ಈಗ ಮಕ್ಕಳಿಂದ ದೂರವಾಗಿ ಒಂಟಿ ಜೀವನ ನಡೆಸುತ್ತಿರುವ ವೃದ್ಧರ ರಕ್ಷಣೆ ಮತ್ತು ಸುರಕ್ಷತೆಗಾಗಿ ಆಸರೆ ಕಾರ್ಯಕ್ರಮವನ್ನ ಪೊಲೀಸ್ ಇಲಾಖೆಯು ಆಯೋಜಿಸಿದೆ. ವಯೋವೃದ್ಧರಿಗೆ ಇಲಾಖೆಗಳಿಂದ ಸಿಗುವ ಸೌಲಭ್ಯಗಳನ್ನ ತಿಳಿಸುವುದು, ಆಸ್ತಿಗಾಗಿ ಹಲ್ಲೆಗೆ ತುತ್ತಾಗುವ ವೃದ್ಧರಿಗೆ ಕಾನೂನಿನ ರಕ್ಷಣೆ ನೀಡುವ ಕಾರಣಕ್ಕಾಗಿ ಆಸರೆ ಯೋಜನೆಯನ್ನ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ಪ್ರಸನ್ನ ಚಾಲನೆ ನೀಡಿದರು. ಮಕ್ಕಳಿಂದ ದೂರವಾದ ಒಂಟಿ ಜೀವನ ನಡೆಸುತ್ತಿರುವ ವೃದ್ಧರ ರಕ್ಷಣೆ ಮತ್ತು ಸುರಕ್ಷತೆಗಾಗಿ ಆಸರೆ ಕಾರ್ಯಕ್ರಮವನ್ನು ಪೊಲೀಸ್ ಇಲಾಖೆ ಆಯೋಜಿಸಿದೆ. ವಯೋವೃದ್ಧರಿಗೆ ಇಲಾಖೆಗಳಿಂದ ಸಿಗುವ ಸೌಲಭ್ಯಗಳನ್ನು ತಿಳಿಸುವುದು, ಆಸ್ತಿಗಾಗಿ ಹಲ್ಲೆಗೆ ತುತ್ತಾಗಿರುವ ವೃದ್ಧರಿಗೆ ಕಾನೂನು ರಕ್ಷಣೆ ನೀಡುವ ಕಾರಣಕ್ಕೆ ಆಸರೆ ಯೋಜನೆಯನ್ನು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ಪ್ರಸನ್ನ ಚಾಲನೆ ನೀಡಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಸಲೀಂ ಸರ್ ರವರ ಕನಸಿನ ಕೂಸು ಮನೆ ಪೊಲೀಸ್, ಆಸರೆ ಮತ್ತು ಸನ್ಮಿತ್ರ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಡಾಕ್ಟರ್ ಎಂಬಿ ನವೀನ್ ಕುಮಾರ್ ನೇತೃತ್ವದಲ್ಲಿ ಆಸರೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಆಸರೆ ಕಾರ್ಯಕ್ರಮದಲ್ಲಿ ಸುಮಾರು 200ಕ್ಕೂ ಹೆಚ್ಚು ವೃದ್ಧರಿಗೆ ಕಿಟ್ ವಿತರಣೆ ಮಾಡಲಾಗಿದೆ ಮತ್ತು ವೃದ್ಧರ ಆರೋಗ್ಯ ತಪಾಸಣೆ ಮೂಲಕ ಅವರ ಯೋಗಕ್ಷೇಮ ವಿಚಾರಿಸಲಾಯಿತು ಎಂದರು.
ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ DG ಮತ್ತು IGP ಅವರು ಆದಂಥ ಡಾಕ್ಟರ್ ಸಲೀಂ ಸಾಹೇಬರು ಅವ್ರದ್ದು ಒಂದು ಕನಸಿನ ಕೂಸು ಅಂತ ಹೇಳ್ಬೋದು. 3 ಯೋಜನೆಗಳನ್ನು ಹೊಸದಾಗಿ ಜಾರಿ ತಗೊಂಡ್ಬಂದ್ರು. ಅದರಲ್ಲಿ ಮೊದಲನೇದು ಮನೆ ಮನೆ ಪೊಲೀಸ್ ಅಂತ ಹೇಳಿ, ಎರಡನೇದು ಆಸರೆ ಅಂತ, ಮೂರನೇದು ಸನ್ಮಿತ್ರ ಅಂತ. ಮೊದಲೆಲ್ಲ ಪೊಲೀಸರಿಗೆ ಸ್ಟೇಷನ್ಗೆ ಜನಗಳು ಬಂದು ಅವ್ರ ಸಮಸ್ಯೆಗಳನ್ನ ಹೇಳ್ಕೋಬೇಕಾಗಿತ್ತು. ಈಗ ಪ್ರತಿ ಬೀಟ್ ವ್ಯವಸ್ಥೆಗಳಲ್ಲೂ ಕೂಡ ನಾವು ಪ್ರತಿ ಬೀಟಿಗೆ ಹೋಗುವಾಗ ಪ್ರತಿ ಗ್ರಾಮಗಳಲ್ಲಿ ಎಷ್ಟು ಮನೆಗಳಿದೆ ಅಂತ ಹೇಳಿ ನೋಡಿಬಿಟ್ಟು ಆ ಎಲ್ಲ ಮನೆಗಳಿಗೂ ಕೂಡ ಪೊಲೀಸರು ಹೋಗಿ ಅಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳೋದನ್ನ ಪರಿಶೀಲನೆ ಮಾಡ್ತಾರೆ ಮತ್ತು ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಕೂಡ ಪೊಲೀಸ್ನವರು ಕೊಡ್ತಾರೆ. ಇದು ಮೊದಲನೇ ಕಾರ್ಯಕ್ರಮ. ಎರಡನೇ ಕಾರ್ಯಕ್ರಮ ಅತ್ಯಂತ ತುಂಬಾ ಶ್ಲಾಘನೀಯವಾದಂಥ ಕಾರ್ಯಕ್ರಮ ಯಾವುದು ಅಂದ್ರೆ ಆಸರೆ ಅಂತ. ಈಗ ಹಳ್ಳಿಗಳಲ್ಲಿ ಮಕ್ಕಳನ್ನ ಬಿಟ್ಟು ಹೋಗಿರ್ತಾರೆ, ಅಣ್ಣ ತಮ್ಮಂದ್ರು ಬಿಟ್ಟಿರ್ತಾರೆ, ಅಕ್ಕ ತಂಗಿಯರು ಬಿಟ್ಟು ಹೋಗಿರ್ತಾರೆ, ಒಂಟಿ ಮನೆಗಳಿರ್ತವೆ, ವೃದ್ಧರು ವಾಸವಾಗಿರ್ತಾರೆ. ಅವರಿಗೆ ವೃದ್ಧರಿಗೆ ನಿಜವಾಗಿಯೂ ಸಹಾಯ ಬೇಕು, ಆದರೆ ಸಹಾಯ ಸಿಗ್ತಾ ಇರೋದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಅವರಿಗೆ ಪೊಲೀಸ್ ಇಲಾಖೆ ವತಿಯಿಂದ ಸಹಾಯ ಕೊಡೋದಕ್ಕೋಸ್ಕರವಾಗಿ ಆಸರೆ ಅನ್ನುವಂಥ ಹೆಸರಿನಲ್ಲಿ ಅವರಿಗೊಂದು ಕಾರ್ಯಕ್ರಮವನ್ನು ಮಾಡಿ ಅವ್ರ ಮನೆಗಳಿಗೆ ಹೋಗಿ ಅವರಿಗೆ ಬೇರೆ ಬೇರೆ ಇಲಾಖೆಗಳಿಂದ ಯಾವ ರೀತಿಯ ಸವಲತ್ತುಗಳು ಸಿಗುತ್ತೆ. ಉದಾಹರಣೆಗೆ ರೇಷನ್ ಕಾರ್ಡ್ ಇರ್ಬೋದು, ವೃದ್ಧಾಪ್ಯ ವೇತನಗಳಿರ್ಬೋದು, ಅಥವಾ ಅವರಿಗೆ ಬೇಕಾಗಿರ್ತಕ್ಕಂತಹ ಮೆಡಿಕಲ್ ಫೆಸಿಲಿಟೀಸ್ ಸರ್ಕಾರದಿಂದ ಏನು ಸಿಗುತ್ತೆ ಅಂತ ಹೇಳೋದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸಿಬಿಟ್ಟು ಅವರಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಕರಪತ್ರಗಳನ್ನೆಲ್ಲ ಪ್ರಿಂಟ್ ಮಾಡಿ ಅವರಿಗೆ ತಲುಪಿಸುವಂಥದ್ದು. ಮತ್ತೆ ಕೆಲವು ಕಡೆಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ವೃದ್ಧರನ್ನ ಹತ್ರ ಆಸ್ತಿ ಪಾಸ್ತಿ ಇದೆ ಅಂತ ಹೇಳಿ ಗೊತ್ತಾಗ್ಬಿಟ್ರೆ ಅವರ ಮೇಲೆ ಹಲ್ಲೆಗಳನ್ನು ನಡೆಸುವಂಥದ್ದು ಅಥವಾ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರ ಆಸ್ತಿ ಪಾಸ್ತಿಗಳನ್ನು ಒಳಗಾಕುವಂಥದ್ದು, ಇಂಥ ಕೆಲಸಗಳೆಲ್ಲ ನಡೀತಾ ಇದ್ದಾವೆ. ಇದನ್ನೆಲ್ಲವನ್ನ ತಡೆದು ಅವರಿಗೆ ಆಶ್ರಯವಾಗಿ ಆಸರೆಯಾಗಿ ನಿಲ್ಲಬೇಕು ಅಂತ ಹೇಳುವಂತಹ ಒಂದು ಸದುದ್ದೇಶದಿಂದ ಒಂದು ಆಸರೆ ಅಂತ ಹೇಳುವ ಕಾರ್ಯಕ್ರಮವನ್ನು ಮಾಡಿದ್ರು. ಇವತ್ತು ಸುಮಾರು 200ಕ್ಕೂ ಹೆಚ್ಚು ಜನ ವೃದ್ಧರನ್ನ, ಅದರಲ್ಲಿ ನೀವು ನೋಡಿರ್ಬೋದು ಈಗಾಗಲೇ ಸುಮಾರು 96 ವಯಸ್ಸಿನ ವೃದ್ಧರು ಕೂಡ ಇಲ್ಲಿ ಬಂದಿದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಮತ್ತು ಅವರ ನೇತೃತ್ವದಲ್ಲಿ ಎಲ್ಲ ಪೊಲೀಸರು ಕೂಡ ಇವತ್ತು ಸುಮಾರು 200 ಜನ ವೃದ್ಧರನ್ನ ಸೇರಿಸಿ ಕೇವಲ ಅಷ್ಟು ಮಾತ್ರ ಅಲ್ಲ, ಒಂದು ಹೆಜ್ಜೆ ಇವರು ಮುಂದೆ ಹೋಗಿದ್ದಾರೆ. ಅಂದ್ರೆ ಅವರಿಗೆ ರಕ್ತ ಪರೀಕ್ಷೆಯನ್ನ, ಕಣ್ಣಿನ ಪರೀಕ್ಷೆಯನ್ನ, ದಂತ ಪರೀಕ್ಷೆಯನ್ನ, ಗರ್ಭಕೋಶದ ಪರೀಕ್ಷೆಯನ್ನ, ಆಮೇಲೆ ECG ಮಾಡುವಂಥದ್ದು, ಹೀಗೆ ಹಲವಾರು ವೈದ್ಯರನ್ನ ಕರೆಸಿಬಿಟ್ಟು ವಿವಿಧ ಆಸ್ಪತ್ರೆಗಳ ಸಹಯೋಗದೊಂದಿಗೆ ಅವರನ್ನೆಲ್ಲರನ್ನು ವೈದ್ಯರನ್ನ ಇಲ್ಲಿಗೆ ಕರೆಸಿಬಿಟ್ಟು ಉಚಿತವಾಗಿ ಅವರಿಗೆ ವೈದ್ಯಕೀಯ ತಪಾಸಣೆ ನಡೆಸುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಛಲವಾದಿ ಹೊಲೆಯ ಬಲಗೈ ಜನರ ಸಂಘಟನೆಗಾಗಿ ಮತ್ತು ಸಮಾಜದ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ಅಭಿವೃದ್ಧಿ ಹೊಂದಲು ರೂಪರೇಷೆಗಳನ್ನ ಕೈಗೊಳ್ಳಲು ಚಿಕ್ಕಬಳ್ಳಾಪುರ ನಗರದ ಅಂಬಾರಿ ಪ್ಯಾಲೇಸ್ನಲ್ಲಿ ಹಮ್ಮಿಕೊಂಡಿದ್ದ ಸಮಾವೇಶದಲ್ಲಿ ಶಿಡ್ಲಘಟ್ಟ ತಾಲೂಕಿನಿಂದ 1000ಕ್ಕೂ ಅಧಿಕ ಸಮುದಾಯದ ಜನ ಭಾಗವಹಿಸಿದ್ದರು. ಶಿಡ್ಲಘಟ್ಟ ತಾಲೂಕಿನ ವಿವಿಧ ಗ್ರಾಮಗಳಿಂದ ಬಂದ ಸಮುದಾಯದ ಜನರು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಚಿಕ್ಕಬಳ್ಳಾಪುರ ಜಿಲ್ಲಾ ಗೌರವಾಧ್ಯಕ್ಷ ಛಲವಾದಿ ತ್ಯಾಗರಾಜ್ ಅವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಪ್ರಯಾಣ ಬೆಳೆಸಿದರು. ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಚಿಕ್ಕಬಳ್ಳಾಪುರ ಜಿಲ್ಲಾ ಗೌರವಾಧ್ಯಕ್ಷ ಛಲವಾದಿ ತ್ಯಾಗರಾಜ್ ಮಾತನಾಡಿ, ಛಲವಾದಿ ಹೊಲೆಯ ಬಲಗೈ ಜನರನ್ನು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ಜಾಗೃತಿಗೊಳಿಸುವ ಸಲುವಾಗಿ ಜಿಲ್ಲಾ ಕೇಂದ್ರದಲ್ಲಿ ಬೃಹತ್ ಸಮಾವೇಶವನ್ನು ನಡೆಸಲಾಗುತ್ತಿದ್ದು, ಈ ಸಮಾವೇಶದಲ್ಲಿ ಜನಾಂಗದ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ನಡೆಯಲಿದೆ ಎಂದು ಹೇಳಿದರು.
ಹೊಲೆಯ ಜನಾಂಗವು ಶತಮಾನಗಳ ಇತಿಹಾಸವನ್ನು ಹೊಂದಿರುವ ಶ್ರಮಜೀವಿ ಸಮುದಾಯವಾಗಿದೆ. ಅನೇಕ ಸಂಕಷ್ಟಗಳು, ಸಾಮಾಜಿಕ ಅಸಮಾನತೆಗಳು ಮತ್ತು ತಾರತಮ್ಯಗಳನ್ನು ಎದುರಿಸಿದರೂ ಸಹ ಈ ಸಮುದಾಯ ತನ್ನ ಆತ್ಮಸ್ಥೈರ್ಯ, ದುಡಿಮೆ ಮತ್ತು ಸಂಸ್ಕೃತಿಯನ್ನು ಇಂದಿಗೂ ಕಳೆದುಕೊಳ್ಳಲಿಲ್ಲ ಎಂದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷ ಕಳೆದರೂ ಸಹ ಸಮುದಾಯದ ಶೈಕ್ಷಣಿಕ ಸ್ಥಿತಿಗತಿ, ಆರ್ಥಿಕ ಪರಿಸ್ಥಿತಿ ಸಹಿತ ಅನೇಕ ವಿಷಯಗಳ ಬಗ್ಗೆ ಜಾಗೃತಿ ಸಮಾವೇಶದಲ್ಲಿ ಚರ್ಚೆಯಾಗಲಿದೆ. ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್, ಮಾಜಿ ಸಚಿವ ಡಾಕ್ಟರ್ ಎಚ್. ಸಿ. ಮಹದೇವಪ್ಪ ಸಹಿತ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಗೌರವಾಧ್ಯಕ್ಷ ರಾಮಕೃಷ್ಣಪ್ಪ, ಜಿಲ್ಲಾ ಸಲಹಾ ಸಮಿತಿಯ ಸದಸ್ಯ ಎಂ. ಕೃಷ್ಣಯ್ಯ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮದನ್ ಕುಮಾರ್, ತಾಲೂಕು ಖಜಾಂಚಿ ಮುನಿಕುಮಾರ್, ನಂದನ್, ನವೀನ್ ಕುಮಾರ್, ಅಶೋಕ್, ತಾಲೂಕು ಸಂಘಟನಾ ಕಾರ್ಯದರ್ಶಿ ಎಂ. ಮುನಿರಾಜು, ಸಂಪತ್ ಕುಮಾರ್, ಬಾಬು, ಜಿಲ್ಲಾ ಸಲಹಾ ಸಮಿತಿಯ ಸದಸ್ಯ ಎಎಲ್. ನಾರಾಯಣಸ್ವಾಮಿ, ರಾಮಲಕ್ಷ್ಮಮ್ಮ, ಸರೋಜಮ್ಮ ಇನ್ನಿತರರು ಉಪಸ್ಥಿತರಿದ್ದರು. ಎಫ್. ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ನಗರದ ಅಂಬಾರಿ ಪ್ಯಾಲೇಸ್ನಲ್ಲಿ ಜಿಲ್ಲಾ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ನಡೆದ ಸ್ವಾಭಿಮಾನಿ ಜನಜಾಗೃತಿ ಸಮಾವೇಶ. ಸಂವಿಧಾನಬದ್ಧ ಹಕ್ಕುಗಳಿಗಾಗಿ ಸಂಘಟಿತರಾಗಿ ಸಚಿವ ಎಚ್. ಸಿ. ಮಹದೇವಪ್ಪ ಕರೆ. ಗೋಪಸಂದ್ರ ಕೆರೆ ಮತ್ತು ಯುಜಿಡಿಯಿಂದ ಅಕ್ರಮವಾಗಿ ಮೋಟಾರ್ ಮತ್ತು ಪೈಪ್ಲೈನ್ ಅಳವಡಿಕೆ, ದಿಢೀರ್ ಕಮಿಷನರ್ ದಾಳಿ. ದೇವನಹಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ವಿವಿಧ ಮೋರ್ಚಾಗಳಿಗೆ ನೂತನ ಪದಾಧಿಕಾರಿಗಳ ನೇಮಕ. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.